ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ಘಟಕದ ವತಿಯಿಂದ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯನ್ನು ಖಂಡಿಸಿ ಇಂದು ಸಂಜೆ 7:30 ಗಂಟೆಗೆ ಪಟ್ಟಣದ ಟಿಪ್ಪು ವೃತ್ತದಿಂದ ಐಬಿ ವೃತ್ತದವರೆಗೆ ಮೇಣದ ಬತ್ತಿ ಹಚ್ಚಿ ಪ್ರತಿಭಟನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮೌಲಾನಾ ಮುಬಾರಕ್ ನದ್ವಿ, ಮೌಲಾನಾ ಸಿರಾಜ್ ಸಾಬ್, ಎಸ್ಡಿಪಿಐ ಜಿಲ್ಲಾ ಸಮಿತಿ ಸದಸ್ಯರಾದ ಇಮ್ರಾನ್ ಖಾನ್, ತಾಲೂಕು ಅಧ್ಯಕ್ಷರಾದ ತೌಸಿಫ್ ಪಾಷಾ, ಕಾರ್ಯದರ್ಶಿ ಸರ್ಫರಾಜ್, ಉಪಾಧ್ಯಕ್ಷ ಸರ್ದಾರ್, ಕರ್ನಾಟಕ ಕಾವಲು ಪಡೆ ತಾಲೂಕು ಅಧ್ಯಕ್ಷರು ಅಬ್ದುಲ್ ಮಾಲಿಕ್, ಕರ್ನಾಟಕ ಕಾವಲು ಪಡೆ ಸಾದಿಕ್ ಪಾಷಾ, ಸೈಯದ್ ಅಕ್ರಮ್ ಹಾಗೂ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಇದ್ದರು. ಮೊಹಮ್ಮದ್ ಇಸ್ಮಾಯಿಲ್ ಚೌಡಿ, ಭೀಮವಾದ ನ್ಯೂಸ್, ಗುಂಡ್ಲುಪೇಟೆ. ಸರ್ ಸರ್ ಇದು ಐಬಿ ಸರ್ಕಲ್. ಹಾಂ ಸಹಕಾರ ಕೊಟ್ಟಂತಹ ನಾಗರಿಕ ಬಂಧುಗಳು ಹಾಗೂ ಆರಕ್ಷಕ ಮಿತ್ರರಿಗೆ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಜೈ ಭಾರತ್, ಜೈ ಹಿಂದ್. ಒಂದು ಕಪ್ಪು ಚುಕ್ಕಿಯನ್ನು ತಂದಿದೆ. ಈ ವಿಷಯ ಭಾರತದ ಮುಸಲ್ಮಾನರಿಗೆ ಮತ್ತು ಟೆರರಿಸ್ಟ್ಗೆ ಯಾವುದೇ ವಿಧವಾದ ಸಂಬಂಧ ಇಲ್ಲ. ಇಸ್ಲಾಂ ಅಂತ ಹೇಳಿದ್ರೆ ಶಾಂತಿ, ಸಹಭಾವನೆ, ಸಮಾಧಾನ, ಇದನ್ನೇ ಹೊರತು ಬೇರೆ ಏನೂ ಇಲ್ಲ. ಇಸ್ಲಾಂ ಅನ್ನೋ ಪದದ ಅರ್ಥನೇ ಶಾಂತಿ, ಸಹಪಾಲನೆ, ಸಮಾಧಾನ ಅನ್ನೋದನ್ನು ಮಾತ್ರ ನಮಗೆ ಕೊಡ್ತಾ ಇದೆ. ನಾವು ಪೂರ್ತಿ ಕುರಾನ್ ಶರೀಫನ್ನು ಓದಿದಾಗ ಅದರಲ್ಲಿ ನಮಗೆ ಸಮಪಾಲನೆ, ಸಹನೆ, ಶಾಂತಿ, ಸಮಾಧಾನ, ಸಮತ್ವ ಇದನ್ನೇ ಬೋಧನೆ ಮಾಡ್ತಾ ಇದೆ. ಅದೇ ಥರ ನಮ್ಮ ಪೈಗಂಬರರ ಬೋಧನೆಯಲ್ಲಿರ್ತಕ್ಕಂಥ ಹದೀಸ್ಗಳನ್ನು ತಗೊಂಡ್ರೆ ಬುಖಾರಿ ಆಗಲಿ, ತಿರ್ಮಿದಿ ಆಗಲಿ, ಮುಸ್ಲಿಂ ಆಗಲಿ, ಎಲ್ಲದರಲ್ಲೂ ಕೂಡ ಯಾವ ಒಬ್ಬ ಮುಸ್ಲಿಮಿಂದ ಯಾರಾದರೂ ಒಬ್ಬರಿಗೆ ತನ್ನ ಬಾಯಿನಿಂದ ಅಥವಾ ಕೈಯಿನಿಂದ ತೊಂದರೆಯಾಗುತ್ತಿದೆಯೋ ಅವನು ನಿಜವಾದ ಮುಸ್ಲಿಂ ಅಲ್ಲ ಅಂತ ನಮ್ಮ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ. ಇಂದು ನಡೆಯುತ್ತಿರುವ ಇಂತಹ ಅಹಿತಕರ ಘಟನೆಗಳು ಅನ್ಯ ಶಕ್ತಿಗಳು ಜೊತೆಗೆ ಕೈ ಜೋಡಿಸಿ ನಮ್ಮ ಭಾರತದಲ್ಲಿರ್ತಕ್ಕಂಥ ಎಲ್ಲ ಪ್ರಜೆಗಳಿಗೆ ಒಂದು ತರುವಂತಹ ಒಂದು ಕೆಲಸವನ್ನು ಮಾಡಿದೆ. ಇದಕ್ಕೂ ನಮಗೂ ಮುಸಲ್ಮಾನರಿಗೆ ಯಾವುದೇ ವಿಧವಾದ ಸಂಬಂಧವಿಲ್ಲ. ನಾವು ಸಂಪೂರ್ಣ ಮುಸಲ್ಮಾನರು ಪರವಾಗಿ ಈ SDP ಇವತ್ತು ಆ
ದುಷ್ಕರ್ಮಿಗಳನ್ನು ವಿರೋಧಿಸ್ತಾ ಇದ್ದೀವಿ. ಈ ದುಷ್ಕೃತ್ಯ ಆಗಿದೆ ನೋಡಿ. ಇದಕ್ಕೆ ಇಡೀ ಮುಸ್ಲಿಂ ಸಮುದಾಯ ಮತ್ತು ನಮ್ಮ SDP ಸಂಸ್ಥೆಯಿಂದ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಯಾರನ್ನೋ ಈ ಒಂದು ಇದಕ್ಕೆ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೋ, ಹುತಾತ್ಮರಾಗಿದ್ದಾರೋ ಅವರಿಗೆ ಪರಮಾತ್ಮನಿಂದ ಶಾಂತಿ ಸಮಾಧಾನ ಮತ್ತು ಅವರ ಪರಲೋಕದ ಜೀವನ ಚೆನ್ನಾಗಿರಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಈ ಥರ ನಾವು ನಮ್ಮ ಒಂದು ಕ್ಯಾಂಡಲ್ ಅನ್ನು ಪ್ರದರ್ಶನ ಮಾಡುವುದರ ಮುಖಾಂತರ ನಮ್ಮ ಒಂದು ಶೋಕವನ್ನು ವ್ಯಕ್ತಪಡಿಸಿ ಮುಸಲ್ಮಾನರ ಸಾರ್ಭವಾಗಿ ಕೂಡ ನಾವು SDP ಅವರು ತೋರಿಸ್ತಾ ಇದ್ದೀವಿ. ಈ ಒಂದೆರಡು ಮಾತುಗಳನ್ನು ನಾನು ಪ್ರೆಸ್ ಮೀಟ್ ಎಲ್ಲರ ಮುಂದೆ ವಿಡಿಯೋ